ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ ವಾರ್ಡ್ ನಂಬರ್ 20 ಛಲವಾದಿ ವಾರ್ಡ್ ಶ್ರೀಧರ್ ಯುವಕರ ಬಳಗದವರಿಂದ ಮುಸ್ಲಿಂ ಬಾಂಧವರಿಗೆ ಇಫ್ತಿಯಾರ್ ಕೂಟ. ದಿನಾಂಕ 8/3/2026ರಂದು ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ ರೋಜಾ ದಿನದಂದು ಕಾಸಿಮಲ್ಲಿ ಮುದ್ದಾಬಳ್ಳಿ ಅವರ ನಿವಾಸದ ಹತ್ತಿರ ಜಂಡಾಕಟ್ಟಿ ಆವರಣದಲ್ಲಿ ಶ್ರೀಧರ್ ಮತ್ತು ಯುವಕರು ಆವರಣದಲ್ಲಿ ರೋಜಾ ಇದ್ದ ಮುಸ್ಲಿಂ ಬಾಂಧವರಿಗೆ ಉಪವಾಸ ಬಿಡುವ ಸಮಯದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಮೆರೆದರು. ಈ ಸಂದರ್ಭದಲ್ಲಿ ಕಾಸಿಮಲ್ಲಿ ಮುದ್ದಾಬಳ್ಳಿ, ಎಫ್ ರಾಘವೇಂದ್ರ, ಶಾಬುದ್ದೀನ್, ಬಿಆರ್ ಗೌಸ್ ಇಸ್ಲಾಂ ಸಮುದಾಯದ ಸಹೋದರರಿಗೆ ಇಫ್ತಿಯಾರ್ ಕೂಟ ಆಯೋಜಿಸಿ ಬಾಂಧವ್ಯದ ಸಂಕೇತ ತೋರಿದರು. ನಾವು ಚಲವಾದಿವಣಿಯಿಂದ ಬಿ.ಆರ್. ಗೌಸ್ ಮಾತಾಡೋದು. ಇವತ್ತು ರಂಜಾನ್ ಹಬ್ಬದ ಇಫ್ತಾರನ್ನು ನಮ್ಮ ಸ್ನೇಹಿತರಾದರು ಮಾಡಿದ್ದಾರೆ. ಅವರಿಗೆ ಎಲ್ಲ ಆರೋಗ್ಯದಿಂದ ಇರಲಿ ಅಂತೇಳಿ ನಾವೆಲ್ಲ ಬಯಸ್ತೀವಿ. ದೇವರಿಗೆ ನಮಸ್ಕಾರ. ನನ್ನ ಹೆಸರು ಶಾಬ್ದೀನ್ ಅಂತ. ನಾವು ಪತ್ನಿವಾಡ ಚಲವಾದಿವಣಿಯವರು. ಇವತ್ತಿನ ದಿನ ಇಫ್ತಾರ್ ಕೂಟವನ್ನು ನಮ್ಮ ಮಿತ್ರರಾದ ಶ್ರೀಧರ್ ಅವರು ಹಮ್ಮಿಕೊಂಡಿದ್ದಾರೆ. ನಮ್ಮ ವಾರ್ಡಿನ ಪರವಾಗಿ ಅವರಿಗೆ ಎಲ್ಲರೂ ಶುಭ ಇದು ಮಾಡಿ. 23ನೇ ವಾರ್ಡಿನ ಚಲವಾದಿವಣಿಯ ಶ್ರೀ ಶ್ರೀಧರ್ ಕಾಂಟ್ರಾಕ್ಟರ್ ಅವರು ಒಂದು ಇಫ್ತಿಯಾರ್ ಕೂಟವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ಮುಂಬರುವ ದಿನಗಳಲ್ಲಿ ಅವರು ಕನಸು ನನಸಾಗ್ಬೇಕಂತ ಭಗವಂತನಲ್ಲಿ ಕೇಳುತ್ತಾ, ಈಗ ಮುಂದೆ ಅವರು ಯಾವುದೇ ಮನಸ್ಸು ಇದು ಮಾಡಿದ್ದಾರೆ ಅವರು ಪರಿಪೂರ್ಣ ಆಗ್ಬೇಕಂತ ದೇವರಲ್ಲಿ ಕೇಳುತ್ತಾರೆ. ಭತ್ತದ ನಾಡು ಗಂಗಾವತಿಯಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಏನು ಭಾವಿಕರವಾಗಿ ನಮ್ಮ ಸಹೋದರ ಆಗಿರ್ತಕ್ಕಂಥ ಶ್ರೀಧರ್ ಅವರು ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಿದ್ದಾರೆ. ದೇವರವ್ರಿಗೆ ಆರೋಗ್ಯ ಕೊಡ್ಲಿ. ಆಮೇಲೆ ಎಲ್ಲರಿಗೂ ಕೂಡ ದೇವರ ಆರೋಗ್ಯ ಕೊಡ್ಲಿ. ಭಾವಿಕತೆಯನ್ನು ಮರೆದಿದ್ದಾರೆ. ಯಾಕಂದ್ರ ಎಲ್ಲಾ ಸಮಾಜಗಳು ಒಂದು, ಭಾರತ ಎಲ್ಲಾ ಸಮಾಜಗಳು ಸೇರಿ ಒಂದಾಗಿದೆ. ಹಾಗಾಗಿ ಈ ರಂಜಾನ್ ಹಬ್ಬದಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಹೇಳ್ತೇನೆ. ಅಸ್ಲಾಂ ವಲೈಕುಂ. ನಮಸ್ಕಾರ. ಗಂಗಾವತಿ ನಗರದಲ್ಲಿ ವಾರ್ಡ್ ನಂಬರ್ 23 ಚಲವಾದಿ ಓಣಿಯಲ್ಲಿ ಇವತ್ತು ಭಾವೈಕ್ಯತೆಯ ಬದುಕು ಯಾವ ರೀತಿ ಅನ್ನೋದಕ್ಕೆ ಒಂದು ನಮ್ಮ ಎಲ್ಲ ಯುವಕರು ಸೇರಿ ಇವತ್ತು ಇಫ್ತಿಯಾರ್ ಕೂಟವನ್ನ ಹಮ್ಮಿಕೊಂಡಿದ್ದಾರೆ. ಈ ಇಫ್ತಿಯಾರ್ ಕೂಟದಲ್ಲಿ ನಮ್ಮ ಚಲವಾದಿ ಸಮಾಜದ ಮಿತ್ರರಾಗಿರುವಂತಹ ಶ್ರೀಧರ್
ಕಾಂಟ್ರಾಕ್ಟ್ ಅವರು ಇವತ್ತು ಇಫ್ತಿಯಾರ್ ಕೂಟವನ್ನ ಇಟ್ಟುಕೊಂಡಿದ್ದಾರೆ. ಈ ನಮ್ಮ ವಾರ್ಡಿನ ಎಲ್ಲ ಮಹಿಳೆಯರಿಗೂ ಮತ್ತು ಪುರುಷರಿಗೂ ಎಲ್ಲರಿಗೂ ರೋಜಾ ಇದ್ದಂತವರಿಗೆ ಇವತ್ತು ಅವರು ಒಪ್ಪತ್ತು ಬಿಡಿಸ್ತಕ್ಕಂತ ಕೆಲಸವನ್ನ ಮಾಡಿದ್ದಾರೆ. ಆ ಅಲ್ಲಾನು ಅವರಿಗೆ ಸಕಲ ಅವರಿಗೆಲ್ಲ ಒಂದು ಕಾರ್ಯಗಳನ್ನ ಒಳ್ಳೆಯದನ್ನ ಮಾಡ್ಲಿ ಅಂತ ನಾವು ಕೂಡ ಅಲ್ಲನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಈಗ ಇವತ್ತಿನ ಸ್ಥಿತಿ ಯಾವ ರೀತಿ ನಡೆದಿದೆ, ಪ್ರಪಂಚದಾದ್ಯಂತ ನಡೀತಾ ಇದೆ. ಇದು ಬರೀ ಒಂದು ಓಣಿ ಒಂದು ಊರಿನ ಸಮಸ್ಯೆ ಅಲ್ಲ. ನಾನ್ ಬೇರೆ ನೀನು ಬೇರೆ ಅನ್ನುವಂತ ಮನಸ್ಥಿತಿಯನ್ನು ಹೊಂದ್ಕೊಂಡು ನಮ್ಮ ಸಂಬಂಧಗಳನ್ನು ಹೊಡ್ಕೊಳ್ತಾ ಇದೀವಿ. ಇವತ್ತು ಒಂದು ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂತ ಅಣ್ಣ ತಮ್ಮಳು ಅಕ್ಕ ತಂಗಿಯಂದರು ಅದು ಒಂದ್ ಕಡೆ ಆದ್ರೆ, ಬೇರೆ ಬೇರೆ ಆಸ್ತಿ ವಿಚಾರದಲ್ಲಿ ಆದ್ರೆ, ಇವತ್ತು ಜಗತ್ತಿನಲ್ಲಿ ಇನ್ನೊಂದು ರೀತಿ ಜಾತಿ ಧರ್ಮದ ಮಧ್ಯದಲ್ಲಿ ಗೊಂದಲಗಳು ಸೃಷ್ಟಿ ಆಗ್ತಾ ಇದಾವೆ. ಈ ದಯವಿಟ್ಟು ಇದೆಲ್ಲ ಇಲ್ಲಿಗೆ ಮೊಟಕುಗೊಳಿಸ್ಬೇಕು. ನಾವ್ ಯಾರು ಇಲ್ಲಿ ಕಟ್ಕೊಂಡು ಹೋಗೋದಿಲ್ಲ, ಎಲ್ಲರೂ ಹೋಗ್ಬೇಕಾಗಿರೋದು ಒಂದೇ ಜಾಗಕ್ಕೆ. ಇದು ಒಂದೇ ಜಾಗ. ಇದರಲ್ಲೂ ಜಾತಿ ಧರ್ಮದ ಅಂಗಡಿಗಳು ಇರ್ತವೆ, ಆದ್ರೆ ಅದನ್ನ ನಮ್ಮ ನೇಮ ನಿತ್ಯಗಳಿಗೆ ಅಷ್ಟೇ ಬಳಸ್ಬೇಕ ಹೊರತು ಅದನ್ನ ಅತಿರೇಕವಾಗಿ ಬೆಳೆಸ್ಕೊಂಡು ನಮ್ಮ ಬುದ್ಧಿ ಇದ್ದವರು ಇರದೇ ಇರೋರು ಎಲ್ಲ ಒಂದೇ ರೀತಿ ಆಡಿದ್ರೆ ಅದಕ್ಕೆ ಸೂಕ್ತ ಅಲ್ಲ. ಆ ಒಂದು ನಿಟ್ಟಿನಲ್ಲಿ ನಮ್ಮ ವಾರ್ಡಿನ ಯುವ ಮಿತ್ರರು ಎಲ್ಲ ಯುವಕರು ನಾವೆಲ್ಲ ಸೇರ್ಕೊಂಡು ಇವತ್ತು ರೋಜಾ ಇರತಕ್ಕಂತ ಮುಸ್ಲಿಂ ಬಾಂಧವರಿಗೆ ರೋಜಾವನ್ನು ಬಿಡಿಸ್ತಕ್ಕಂಥ ಇಫ್ತಿಯಾರ್ ಕೂಟವನ್ನ ಇಟ್ಟುಕೊಂಡದ್ದು ನಮ್ಮೆಲ್ಲರಿಗೂ ಬಹಳ ಸಂತೋಷ ತಂದಿದೆ. ಇದು ಬರೀ ಈ ಒಂದು ಓಣಿ ಅಲ್ಲ, ಈ ಊರಿನಲ್ಲ, ನಾಡಿನಾದ್ಯಂತ ಈ ರೀತಿ ಅಣ್ಣ ತಮ್ಮಳಾಗಿ ನಾವು ಬದುಕಬೇಕಾಗಿದೆ. ನಮ್ಮ ಜೀವನ ಇರೋದು ಒಂದು. ಈ ಜೀವನದಲ್ಲಿ ನಾವೆಲ್ಲರೂ ಅಣ್ಣ ತಮ್ಮಂದರಾಗಿ ಬದುಕಿ ನಮ್ಮ ಬದುಕನ್ನ ಸಾರ್ಥಕಗೊಳಿಸ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರ ಪರವಾಗಿ ಅವರಿಗೆ ಅಲ್ಲಾನು ಅವರಿಗೆ ಆಯುರ ಆರೋಗ್ಯ ಭಾಗ್ಯ ಸಿರಿ ಸಂಪತ್ತನ್ನ ಕರುಣಿಸ್ಲಿ ಅಂತ ನಾನು ಅಲ್ಲನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀಧರ್ ಕಾಂಟ್ರಾಕ್ಟರ್ ಅಂತೇಳಿ 23 ವಾರ್ಡ್ ಚಲವಾದಿ ಓಣಿ ಯುವಕ ಮಾತಾಡೋದು. ಈ ಹಿಂದೂ ಮುಸ್ಲಿಮ್ಸ್ ಅನ್ನೋದು ಒಂದು ಭೇದ ಭಾವ ತೆಗೆದು ಎಲ್ಲರೂ ಸಮಾನತೆಯಾಗಿ ಬೆಳೆಯಬೇಕು. ಗಂಗಾವತಿ ತುಂಬಾ ಎಲ್ಲ ಹಿಂದೂ ಮುಸ್ಲಿಂ ಒಂದಾಗಿ ಭಾರತ ದೊಡ್ಡ ಒಗ್ಗಟ್ಟಾಗಿ ಜಾತಿ ಭೇದ ಮಾಡ್ಲಾರ್ದೆ ಎಲ್ಲರೂ ಒಗ್ಗಟ್ಟಾಗಿರೋಣ ಅಂತ ನಿಮ್ಮಲ್ಲಿ ಒಂದು ಕೇಳ್ಕೊಳ್ತೇವೆ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.